ಬೆಂಗಳೂರಿನ ಹೆಬ್ಬಾಳದಲ್ಲಿ ತುಮಕೂರು ಮತ್ತು ಬೆಂಗಳೂರು ಉತ್ತರ ಕಡೆಯಿಂದ ಮೇಖ್ರಿ ವೃತ್ತದ ಕಡೆಗೆ ಸುಗಮ ಸಂಚಾರಕ್ಕೆ ಅನುವಾಗುವಂತೆ ನಿರ್ಮಿಸಲಾಗಿರುವ ಮೇಲ್ಸೇತುವೆಯ ಹೆಚ್ಚುವರಿ ಪಥವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಉದ್ಘಾಟಿಸಿದರು. ಸಚಿವರಾದ ಬೈರತಿ ಸುರೇಶ್, ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಡಿಕೆ ಶಿವಕುಮಾರ್, ಬಿಡಿಎ ವತಿಯಿಂದ 120 ಕಿಲೋಮೀಟರ್ಗೂ ಹೆಚ್ಚಿನ ಉದ್ದದ ಪೆರಿಫೆರಲ್ ರಿಂಗ್ ರಸ್ತೆ, ತುಮಕೂರು ಮಾರ್ಗದಿಂದ ಕೆಆರ್ಪುರವರೆಗಿನ ಹೊರ ವರ್ತುಲ ರಸ್ತೆ, 12 ಉಪನಗರಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಈ ಯೋಜನೆಗಳಿಗಾಗಿ ಭೂಮಿ ಕಳೆದುಕೊಂಡವರಿಗೆ ವೈಜ್ಞಾನಿಕವಾಗಿ ಪರಿಹಾರ ನೀಡಲಾಗುವುದು. ಹೆಬ್ಬಾಳದಿಂದ ಮೇಖ್ರಿ ವೃತ್ತದವರೆಗೂ 1.5 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆಯನ್ನು ನಿರ್ಮಿಸಿ ಸಂಚಾರ ದಟ್ಟಣೆಯನ್ನು ನಿವಾರಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಅವ್ರಿಗೆ ಎಷ್ಟು ಒಂದು ಅಡಿಗೆ ಎಷ್ಟು ಸಿಗ್ತದೆ ಅಂತಂದ್ರೆ ಅದು ಅವ್ರಿಗೆ ಗೊತ್ತಿರಲ್ಲ. ಆ ತರ ಅವ್ರಿಗೆ ಬೆಲೆ ಸಿಗ್ತದೆ. ಆ ರೀತಿ ತೀರ್ಮಾನವನ್ನ ಮಾಡಿದ್ದೇವೆ. ಇದಲ್ಲದೆ ಇದಾದ ಮೇಲೆ ಮುಂದಕ್ಕೆ ಇಲ್ಲೇ ಇನ್ನೊಂದು ಟನಲ್ ಬರ್ತದೆ. ವಿಡಿಯೋ ಮಾಡ್ತಾರೆ. ಒಂದು ಕಟ್ ಅಂಡ್ ಕವರ್ ಟನಲ್ 1.5 ಕಿಲೋಮೀಟರ್ ಪ್ಲಸ್ ಇದನ್ನ ಮೇಖ್ರಿ ಸರ್ಕಲ್ ನ ಎಡಗಡೆ ಬಲಗಡೆಗೆ ಫ್ಲೈಓವರ್ ಹೋಗಿ ಅದನ್ನ ರೊಟೇಟ್ ಮಾಡ್ತಾರೆ. ಸೊ 3 ಭಾಗವಾಗಿ ಆ ಕಟ್ ಅಂಡ್ ಕವರ್ ಟನಲ್ ಅಲ್ಲಿ ಬಿಡುವಂತ ಕಾರ್ಯಕ್ರಮವನ್ನ ನಾವು ORR ತುಮಕೂರು ಇಂದ ಕೆಆರ್ಪುರಂ ಸೈಡ್ ಅಲ್ಲೂ ಕೂಡ 2 ಲೈನ್ ಮತ್ತು ಎಕ್ಸ್ಕ್ಲೂಸಿವ್ ಫ್ಲೈಓವರ್ ಕೂಡ